ಯಾವೆಲ್ಲ ಸ್ಟೂಡೆಂಟ್ಸ್ SSLC ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಔಟ್ ಮಾರ್ಕ್ಸ್ ತಗೋತಾರೆ ಅವ್ರದ್ದು ಇದು ಆನ್ಸರ್ ಬುಕ್ಲೆಟ್ ಇದೆ. SSLC ಎಕ್ಸಾಮಿನೇಷನ್ 2025 ಎಕ್ಸಾಮ್ 1 ದ ಬುಕ್ಲೆಟ್ ಇದೆ ಇದು. ಈ ತರ ಪ್ರಾಪರ್ ಆನ್ಸರ್ ಶೀಟ್ ಅಂದ್ರೆ ಯಾವ ಹುಡುಗರು ಔಟ್ ಮಾರ್ಕ್ಸ್ ತಗೋತಾರಲ್ಲ ಅವ್ರದ್ದು ಇದು ಆನ್ಸರ್ ಆಗಿದೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಇವರು ಯಾರು ಮತ್ತೆ ಯಾವ ರೀತಿ ನೆಟ್ನೆಸ್ ಇದೆ ಇದರಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 100ಕ್ಕೆ 100 ಅಂಕಗಳು ಇವ್ರಿಗೆ ಸಿಗದಿದೆ. ಸೊ ಯಾವ ರೀತಿ ಆನ್ಸರ್ಸ್ ಅನ್ನು ಬರೀಬೇಕು ಮತ್ತು ಇಲ್ಲಿ ನೀವು ಇನ್ಸ್ಟ್ರಕ್ಷನ್ ಅನ್ನು ಓದಬಹುದು. ಬುಕ್ಲೆಟ್ ಇನ್ಸ್ಟ್ರಕ್ಷನ್ಸ್ ಇದೆ ಈ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ, ಮತ್ತೆ ಈ ಸೈಡ್ ಅಲ್ಲಿ ಅವರು ಆನ್ಸರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರದ್ದು ಬರೀ ಈ ತರ ಬರೀ ಆನ್ಸರ್ಸ್ ಅದಾವ. ಅವ್ರು ಯಾವ ರೀತಿ ಬರೆದಾರು ಸ್ಟೂಡೆಂಟ್ಸ್, ಆ ಸ್ಟೂಡೆಂಟ್ ಇದು ಔಟ್ ಮಾರ್ಕ್ಸ್ ಸಿಕ್ಕಿದೆ. ಮತ್ತೆ ಇದರದ ಪ್ರಶ್ನೆ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋ ಓಪನ್ ಆಗುತ್ತೆ, ಅದರಲ್ಲಿ ಪ್ರಶ್ನೆ ಇರುತ್ತೆ. ಸೊ ಇದೆಲ್ಲ ಆನ್ಸರ್ಸ್ ಅದಾವ, ಪ್ರಾಪರ್ ಆನ್ಸರ್ಸ್. ಇದ್ರಲ್ಲಿ ಪ್ರಾಪರ್ ಹುಡುಗ ಯಾವ ರೀತಿ ಬರ್ದಾನ ನೋಡ್ರಿ, ನೀಟ್ನೆಸ್ ನೋಡ್ರಿ ಯಾವ ರೀತಿ ಇದೆ. ಎಲ್ಲರ ಹಿಂಗ್ ಮಿಸ್ಟೇಕ್, ಲೈನ್, ಸ್ಕ್ರಾಚಸ್ ಇದೇನು ಇಲ್ಲ ಇದರಲ್ಲಿ. ಪ್ರತಿಯೊಂದು ಪ್ರಶ್ನೆಗೆ ಔಟ್ ಮಾರ್ಕ್ಸ್ ಸಿಕ್ಕಿದೆ ಇಲ್ಲಿ. ಪ್ರತಿಯೊಂದು ಎಲ್ಲಾ ಪ್ರಶ್ನೆಗಳಿಗೆ ಔಟ್ ಮಾರ್ಕ್ಸ್ ಅನ್ನು ಸಿಕ್ಕಿದೆ. ಸೊ ನೋಡ್ರಿ ಯಾವ ರೀತಿ ಬರೆದಾರ. ಸೊ ಇದೇ ರೀತಿ ನೀವು ನಿಮ್ದ ಪ್ರಶ್ನೆಯನ್ನು ನೋಡ್ಕೇಸಿ ಉತ್ತರವನ್ನು ಇದೇ ರೀತಿ ಬರಿಬೇಕು. ಯಾವ ನೀಟ್ನೆಸ್ ಇವ್ರು ಮೇಂಟೈನ್ ಮಾಡಿದ್ದಾರೆ. ಎಲ್ಲಾ ಪ್ರಶ್ನೆ ಉತ್ತರಗಳಿಗೆ ಔಟ್ ಮಾರ್ಕ್ಸ್ ಸಿಕ್ಕಿದೆ. 3 ಔಟ್ ಆಫ್ 3 ಎಲ್ಲ ಯಾವುದೂ ಇಲ್ಲ, ಏನು ಮಿಸ್ಟೇಕ್ಸ್ ಇಲ್ಲ. ಅಂದ್ರೆ ಇವ್ಯಾಲ್ಯೂಟರ್ ಸ್ವಲ್ಪ ಇಂಪ್ರೆಸ್ ಆಗ್ತಾನೆ ನಿಮ್ಮಲ್ಲಿ. ಈ ರೀತಿ ನೀವು ಬರೆದ್ರೆ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು. ನೀವು ಬರಿದ್ರೆ ಅಂದ್ರೆ ನೀವು ಬರಿದ್ರೆ ನಡೀತೈತಿ, ಸಣ್ಣ ಬರಿದ್ರೆ ನಡೀತೈತಿ, ಆನ್ಸರ್ಸ್ ಕಮ್ಮಿ ಬರಿದ್ರೆ ನಡೀತೈತಿ. ಖರೆ ಆನ್ಸರ್ಸ್ ನೆಟ್ನೆಸಿಟಿ ಮೇನ್ ಇರಬೇಕು. ಸೊ ಈ ರೀತಿ ನೀವು ಬರಬೇಕು. ಸೊ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಆದ್ರೂ ನಿಮ್ಗೆ ಏನಾರ ಡೌಟ್ ಇದ್ರೆ ನೀವು ಕೇಳಬಹುದು. ನಾನು ಅಲ್ಲಿ ನೀವು ಕಮೆಂಟ್ ದಲ್ಲಿ ಟೈಪ್ ಮಾಡ್ಕೇಸ್ ಹಾಕ್ತೀನಿ. ಸೊ ನೀವು ಏನಾರ ಇದರಲ್ಲಿ ವಿಡಿಯೋದಲ್ಲಿ ಏನಾರ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇದು ವಿಡಿಯೋ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಸೊ ಈ ರೀತಿ ಇವರು ಬರೆದಾರು. ಏನ್ ನೆಟ್ನೆಸ್ ಇದೆ ನೋಡ್ರಿ, ಇಲ್ಲಿ ಏನು ಒಟ್ಟು ಸ್ವಲ್ಪ ಸ್ಕ್ರಾಚಸ್ ಇಲ್ಲ. ಕರೆಕ್ಟ್ ಏನು ಥಿಂಕ್ ಮಾಡಿ ಕರೆಕ್ಟ್ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ಪತ್ರಗಳಲ್ಲಿ 5ಕ್ಕೆ 5 ಅಂಕ ಇಲ್ಲಿ ಸಿಕ್ಕಿದೆ. ಸೊ ಇದೇ ರೀತಿ ನೀವು ಬರಿಬೇಕು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮತ್ತೆ ಪ್ರಬಂಧ ಇದೆ. ಪ್ರಬಂಧದಲ್ಲಿನೂ ಔಟ್ ಮಾರ್ಕ್ಸ್ ಎಲ್ಲೂ 1 ಮಾರ್ಕ್ಸ್ ಹೋಗಿಲ್ಲ. ಈ ರೀತಿ ಇವರು ಬರ್ದಾರು. ಸೊ ಎಂಡ್ ಇಲ್ಲಿ. ಸೊ ವಿಡಿಯೋ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮ್ 2026.